ಹೋಟೆಲ್ಗಳಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋ ಮುನ್ನ ಹುಷಾರ್. ಊಟ ಮುಗಿಸಿಕೊಂಡು ಬರುವಷ್ಟರಲ್ಲೇ ಕಾರು ಜಖಂ, ಹಣ ದೋಚಿದ್ರು. ಎಸ್, ಹೈವೇಯಲ್ಲಿ ಪ್ರಯಾಣ ಮಾಡುವ ಮುನ್ನ ಎಷ್ಟು ಹುಷಾರಾಗಿದ್ರೂ ಕಮ್ಮಿನೇ ಕಣ್ರಿ. ಕಾರಿನಲ್ಲಿ ಪ್ರಯಾಣ ಮಾಡೋರನ್ನೇ ಟಾರ್ಗೆಟ್ ಮಾಡಿ ಕೆಲ ಐನಾತಿ ಡಕಾಯಿತರು ಹೊಂಚು ಹಾಕಿ ಕಾಯ್ತಾ ಇರ್ತಾರೆ. ಇದೀಗ ಬೆಂಗಳೂರು ಶಿರಾ ಹೈವೇಯಲ್ಲಿ ಹೋಟೆಲ್ ಒಂದರಲ್ಲಿ ಭಯಾನಕ ರಾಬರಿ ನಡೆದಿದ್ದು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಬೆಂಗಳೂರು ನಿವಾಸಿಯಾಗಿರೋ ವಿದ್ಯಾಧರ ದೀಕ್ಷಿತ್ ಎಂಬುವವರು ಕಳೆದ ತಿಂಗಳು 30ರಂದು ಬೆಂಗಳೂರಿನಿಂದ ತಮ್ಮ ಹುಟ್ಟೂರಾದ ಧಾರವಾಡಕ್ಕೆ ಟೊಯೋಟಾ ಟೈಸರ್ ಕಾರಿನಲ್ಲಿ ತೆರಳುತ್ತಾ ಇದ್ರು. ರಾತ್ರಿ 10:30 ಆಗಿದ್ದರಿಂದ ಊಟ ಮಾಡಲು ಶಿರಾ ಬಳಿಯ ಪಾಕಶಾಲಾ ಹೋಟೆಲ್ಗೆ ಆಗಮಿಸಿದ್ದು, ಸೆಕ್ಯೂರಿಟಿ ಹೇಳಿದ ಜಾಗದಲ್ಲೇ ವಿದ್ಯಾಧರ್ ದೀಕ್ಷಿತ್ ಪಾರ್ಕ್ ಮಾಡಿ ಹೋಟೆಲ್ನ ಒಳಗಡೆ ಹೋಗಿದ್ದಾರೆ. ಆದ್ರೆ ಊಟ ಮಾಡಿಕೊಂಡು ಹೊರಬರುವಷ್ಟರಲ್ಲಿ ಕಿಡಿಗೇಡಿಗಳು ಕಾರಿನ ಮುಂಭಾಗದ ಗಾಜನ್ನ ಹೊಡೆದು ವ್ಯಾನಿಟಿ ಬ್ಯಾಗ್ನಲ್ಲಿದ್ದ ದುಡ್ಡು, ಮೊಬೈಲ್ ಹಾಗೂ ಮಾಂಗಲ್ಯ ಸರವನ್ನ ಕದ್ದೊಯ್ದಿದ್ದಾರೆ. ಸದ್ಯ ಈ ಸಂಬಂಧ ಶಿರಾ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು, ದರೋಡೆಕೋರರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಇನ್ನು ಹೋಟೆಲ್ನಲ್ಲಿಯೇ ಸೆಕ್ಯೂರಿಟಿ ಇದ್ರೂ ಕೂಡ ಪಾರ್ಕಿಂಗ್ನಲ್ಲಿ ದುಷ್ಕರ್ಮಿಗಳು ಕಾರಿನ ಗಾಜು ಹೊಡೆದು ಕಳ್ಳತನ ನಡೆದಿದ್ದು, ಹೋಟೆಲ್ ಸಿಬ್ಬಂದಿಯ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಾ ಇದೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ.